कर्नाटक बीजेपी में इख्तलाफात शिद्दत इख्तियार कर गए हैं क्योंकि MLA रमेश जारकीहोली ने पार्टी के रियासती सदर BY विजेंद्रा पर बदउनवानी का इल्जाम आयद करते हुए उनकी क़ियादत को मुस्तरद कर दिया है। जारकीहोली ने एक फर्द के हाथ में ताकत को मरकूज करने के बजाय इज्तिमाई क़ियादत पर जोर दिया है। साबिक़ चीफ मिनिस्टर BS येडियुरप्पा की हिमायत करते हुए जारकीहोली ने कहा कि विजेंद्रा एक जूनियर है और पार्टी के नजरियात को समझने में नाकाम है, लिहाजा विजेंद्रा को कायद के तौर पर कबूल नहीं किया जा सकता। उन्होंने कहा कि पार्टी की क़ियादत के फैसले विजेंद्रा पर नहीं होने चाहिए। जारकीहोली ने साबिक़ मरकजी वजीर अनंत कुमार की 2018 में वफात के बाद क़ियादत के फक़दान का भी जिक्र किया और तजवीज़ पेश की कि 15-20 अफराद पर मुश्तमिल एक इज्तिमाई क़ियादत होनी चाहिए और यकीन दिलाया कि ये तरीक़ा पार्टी की कारकर्दगी को बेहतर बना सकता है और आइंदा इंतखाबात में 130 से 140 नशस्तें जीतने में मददगार साबित हो सकता है। ये तबसरे बीजेपी MLA बासनगौड़ा पाटिल यत्नाल के उन इल्जामात का भी नतीजा है कि यत्नाल ने येडियुरप्पा की ज़ेरे क़ियादत साबिक़ बीजेपी हुकूमत पर कोविड-19 के दौरान काफी बड़ी माली बदउनवानी के इल्जामात आयद किए थे। ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಯಾರು ಬೇದ್ರೆ ನನ್ನ ಬಿದಿರ್ಬೇಕು ಒಬ್ಬರಿ ಹಂಗೆ ಹೇಳಕ್ ಬರೋದಿಲ್ಲ. ನೋಡಿ ನಮ್ಮ ಹಿರಿಯರ ಬುದ್ಧಿ ಅದ, ನನಗೆ ಬಿದಿರ್ಬೋದು, ಯಾರು ತಪ್ಪು ಮಾಡಿ ಬಿದಿರ್ಬೋದು, ಅವ್ರ ಹಕ್ಕದ. ನಾ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗಿದ್ರೆ ಅವ್ರ ತಪ್ಪು ಅವ್ರು ತೆಗೆದ, ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಲ್ಲ, ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದು ವೇಳೆ ನೋಡ್ರಿ, ನಂದು ಒಂದೇ ಮನವಿ ಐತಿ. ಈಗ ಕಳೆದ 20 ಅನಂತಕುಮಾರ್ ಸತ್ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಹಣ ಹೋಗ್ತಿತ್ತು. ಯಾರೂ ಲೀಡರ್ ಇಲ್ಲ. ಒಂದು ಏನೋ ದೇವ್ರದೇ ಒಂದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಒಬ್ಬರ ಕೈಯಾಗ ಕಪಿಲ್ ಮಿಶ್ರಾ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕರ್ಷಣೆ ಕೊಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತಾನೆ, ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡಿಸಿ, ಟಾಸ್ಕ್ ಕೊಡಿಸಿ. ನಿಮ್ದು ಡ್ಯೂಟಿ ಅದು ಮಾಡೋದು ಕೊಡು. ಹೇಳ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ, 120-130 ಸೀಟ್ ತರ್ತು BJP. ಸದ್ಯದ ನಮ್ಮ ಹೊರ ಆಗದೆ. ಇದು ಯಾರೇನೇ ಮಾತನಾಡಿದ್ರು ಸಹ ಇವತ್ತು ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿಯವರು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಇವತ್ತು ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷ ಆಗಿ ಮಾಡಿರ್ತಕ್ಕಂಥದ್ದು. ನಾನಿವತ್ತು ನನ್ನನ್ನು ನಾನು ನಾಯಕ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ಕೊಳ್ತಾ ಇಲ್ಲ. ಯಾರು ಒಪ್ಕೊಳ್ಳಿ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಹಿರಿಯರನ್ನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ನನಗೆ ತೃಪ್ತಿ ಇದೆ. ಕಳೆದ 3 ತಿಂಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅತ್ಯುತ್ಸಾಹದಲ್ಲಿ ಇವತ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರವನ್ನು ಒಂಟಿಗಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶ್ರಮದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರೇನು ಹೇಳಿದ್ರು ಸಹ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ.